ಗುಡ್ ಮಾರ್ನಿಂಗ್ ಎವ್ರಿಬಡಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಎಂಪಾರ ಅರ್ಥಶಾಸ್ತ್ರದ ಪಾರ್ಟ್ 1 ಟಾಪಿಕ್ನಲ್ಲಿ ಎಂಪಾರ ಕಲೆಕ್ಷನ್ ಆಫ್ ಡಾಟಾ ಎಂಬ ಒಂದು ಟಾಪಿಕ್ ಮೇಲೆ ಎಂಪಾರ ಅಧ್ಯಯನ ಮಾಡ್ತಾ ಇದ್ದೀವಿ. ಇಲ್ಲಿ ದತ್ತಾಂಶಗಳ ಸಂಗ್ರಹ ವಿಧಾನಗಳು ಯಾವ ರೀತಿ ಇದಾವೆ ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಇಲ್ಲಿ ಅಂದರೆ ಮೋಡ್ ಆಫ್ ಡಾಟಾ ಕಲೆಕ್ಷನ್, ದತ್ತಾಂಶ ಸಂಗ್ರಹಣೆ ವಿಧಾನಗಳು ನಾವು ಇಂಟರ್ವೇವ್ ಆಗಿರ್ಬೋದು, ಮೇಲ್ ಇಂಟರ್ವೇವ್ ಆಗಿರ್ಬೋದು, ಟೆಲಿಫೋನ್ ಇಂಟರ್ವೇವ್ ಆಗಿರ್ಬೋದು, ಅಥವಾ ಪ್ರೈಮರಿ ಡಾಟಾ ಆ್ಯಂಡ್ ಸೆಕೆಂಡರಿ ಡಾಟಾ, ಆ ಡಾಟಾಗಳ ಮೂಲಕ ಯಾವ ರೀತಿ ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು, ಕಲೆ ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಏನಪ್ಪ ಅಧ್ಯಯನ ಮಾಡಿದ್ದೀವಿ. ಹಾಗೆ ಕೂಡ ಸೆನ್ಸಸ್ ಆ್ಯಂಡ್ ಸ್ಯಾಂಪಲ್ ಸರ್ವೆ ಬಗ್ಗೆನೂ ಕೂಡ ನಾವು ಅಧ್ಯಯನ ಮಾಡಿದ್ದೀವಿ. ಅಲ್ಲೇ ಯಾವ ರೀತಿ ಒಂದು ಮಾದರಿ ಸಮೀಕ್ಷೆ ಮತ್ತು ಜನಗಣತಿ ಯಾವ ರೀತಿ ನಾವು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಈಗಾಗಲೇ ಎಂಪಾರ ತಿಳ್ಕೊಂಡಿದ್ದೀವಿ. ಇವತ್ತಿನ ದಿವಸ ನಾವು ಎಂಪಾರ ಕಲೆಕ್ಷನ್ ಆಫ್ ಡಾಟಾ ಒಳಗೆ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆ್ಯಂಡ್ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಯಾದೃಚ್ಛಿಕ ಒಂದು ವಿಧಾನ, ಯಾದೃಚ್ಛಿಕವಲ್ಲದ ವಿಧಾನ ಯಾವ ರೀತಿ ಇದಾವ ಅಥವಾ ಅವುಗಳ ಅಂಶಗಳನ್ನು ನಾವು ನೋಡೋಣ. ಯಾದೃಚ್ಛಿಕ ಮಾದರಿ ಒಂದು ಜನಗಣತಿ ಯಾವ ರೀತಿ, ಯಾದೃಚ್ಛಿಕವಲ್ಲದ ಜನಗಣತಿ ಮಾದರಿ ಯಾವ ಇರ್ತೈತಿ ಅನ್ನೋದ್ರ ಬಗ್ಗೆನೂ ನಾವು ತಿಳ್ಕೊಂಡ. ನಾವು ಈಗಾಗಲೇ ಎಂಪಾರ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಬಗ್ಗೆ ನಾವು ಈಗಾಗಲೇ ಅಧ್ಯಯನ ಮಾಡಿದ್ದೀವಿ. ಆ ರ್ಯಾಂಡಮ್ ಸ್ಯಾಂಪ್ಲಿಂಗ್ನಲ್ಲಿ ನಾವು ಒಂದು 300 ಕುಟುಂಬಗಳ ಒಂದು ಸದಸ್ಯರನ್ನು ತೆಗೆದುಕೊಂಡು ಆ 300 ಕುಟುಂಬದಲ್ಲಿರ್ತಕ್ಕಂಥ 30 ಕುಟುಂಬಗಳ ಬಗ್ಗೆ ಏನಪ್ಪ ಅಂದ್ರೆ ಲಾಟ್ರಿ ವಿಧಾನದ ಮೂಲಕ ಅಥವಾ ಈ 300 ಕುಟುಂಬಗಳ ಹೆಸರನ್ನು ಬರೆದ್ಬಿಟ್ಟು ಒಂದು ಬಾಕ್ಸ್ನಲ್ಲಿ ಹಾಕಿ ಆ ಬಾಕ್ಸ್ನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ಆ ಬಾಕ್ಸ್ನಲ್ಲಿರ್ತಕ್ಕಂಥ ಒಂದೊಂದೇ ಚೀಟಿಯನ್ನು ತೆಗೆದು ಅಲ್ಲಿ ಆ 30 ಕುಟುಂಬಗಳ ಒಂದು ಚೀಟಿಯನ್ನು ತೆಗೆದು ಈ 30 ಕುಟುಂಬಗಳ ಬಗ್ಗೆ ನಾವು ಸಮೀಕ್ಷೆ ಅಥವಾ ಜನಗಣತಿಯನ್ನು ನಾವು ಯಾದೃಚ್ಛಿಕ ಅಥವಾ ರ್ಯಾಂಡಮ್ ಸ್ಯಾಂಪ್ಲಿಂಗ್ನಲ್ಲಿ ನೋಡ್ತಾ ಇರ್ತೀವಿ. ಆ 30 ಕುಟುಂಬಗಳ ಪ್ರಾತಿನಿಧಿಕ ಮಾದರಿಯನ್ನು ತೆಗೆದುಕೊಂಡು ನಾವಿಲ್ಲಿ ಅಧ್ಯಯನ ಮಾಡಬೇಕಾಗತ್ತ ಇಲ್ಲಿ ರ್ಯಾಂಡಮ್ ಸ್ಯಾಂಪ್ಲಿಂಗ್ನಲ್ಲಿ. ಅಲ್ಲಿ ಈ ಯಾದೃಚ್ಛಿಕ ಮಾದರಿಯಲ್ಲಿ ಪ್ರತಿ ವ್ಯಕ್ತಿಗೂ ಆಯ್ಕೆಯಾಗುವ ಸಮಾನ ಅವಕಾಶ ಇರ್ತವೆ. 300 ಜನ ಒಳಗೆ 30 ಕುಟುಂಬಗಳು ಅಥವಾ 300 ಕುಟುಂಬದಲ್ಲಿ 30 ಕುಟುಂಬಗಳ ಬಗ್ಗೆ ಪ್ರತಿ ಆಯ್ಕೆಗೂ ಕೂಡ ಸಮಾನ ಅವಕಾಶಗಳಿರ್ತವೆ. ಆಮೇಲೆ ಆ ಆಯ್ಕೆ ಆಗದಿರುವ ವ್ಯಕ್ತಿ ಮತ್ತು ಆಯ್ಕೆ ಆಗದಿರೋ ವ್ಯಕ್ತಿ ಒಂದೇ ರೀತಿಯಾಗಿ ವ್ಯಕ್ತಿ ಇರ್ತಾರೆ. ಆಮೇಲೆ ಒಟ್ಟಾರೆಯಾಗಿ ಈ ಒಂದು 300 ಕುಟುಂಬಗಳಲ್ಲಿ ಅಥವಾ 300 ಘಟಕಗಳಲ್ಲಿ 30 ಘಟಕಗಳನ್ನು ನಾವು ಸಮಾನ ಅವಕಾಶಗಳನ್ನಾಗಿ ಮಾಡಿಕೊಂಡು ಆಯ್ಕೆಯಾದವುಗಳನ್ನು ಯಾದೃಚ್ಛಿಕ ಮಾದರಿ ಅಂತೇಳಿ ಕರಿತೀವಿ. ಇಲ್ಲಿ ಇದನ್ನು ಯಾದೃಚ್ಛಿಕ ಸಂಖ್ಯಾ ಕೋಷ್ಟಕದ ಸಹಾಯದಿಂದಲೂ ಕೂಡ ನಾವು ನೋಡ್ಬೋದು. ಇದನ್ನು 300 ಒಂದು ಕುಟುಂಬಗಳ ಅಥವಾ ಘಟಕಗಳನ್ನು ತೆಗೆದುಕೊಂಡು ಅದು ಆ ಚೀಟಿ 121, 221, 228 ಅಥವಾ 009, 008, 300, ಹಾಗೆ ಕೂಡ 299, 277 ಈ ರೀತಿ ಯಾವುದಾದ್ರೂ ಒಂದು ಬಂದಿರ್ಬೋದು. ಆಮೇಲೆ 05, 58, 57, 67, 88, 98, 100 ಈ ಥರನಾಗಿ ಒಟ್ಟು ಈ 30 ಅಂಕಿಅಂಶಗಳನ್ನು ನಾವು ತೆಗೆದುಕೊಳ್ತೀವಿ. ಈ ರೀತಿ ಒಂದು ಸಂಖ್ಯಾಕೋಷ್ಟಕಗಳ ಮೂಲಕ ನಾವು ಕೂಡ ಕ್ರಮ ಸಂಖ್ಯೆಗಳ ರೀತಿಯಲ್ಲಿ ನಾವು ಸಂಖ್ಯಾಕೋಷ್ಟಕದಲ್ಲಿ ನಾವು ನೋಡಬೇಕಾಗುತ್ತೆ. ಅದಕ್ಕೆ ಈ 300 ಕುಟುಂಬಗಳಲ್ಲಿ ನಾವೇನ್ಪಾರ ಸಮೀಕ್ಷೆಯನ್ನು ಅಥವಾ ಕೋಷ್ಟಕ ಸಂಖ್ಯಾಕೋಷ್ಟಕವನ್ನು ಬಳಸಿ ಇದೇ ರೀತಿ ಅರ್ನಾಗಿ ಕೂಡ ಬಳಸ್ಬೋದು. ಇನ್ನು ಈ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಒಳಗೆ ಈ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂದರೆ ಯಾದೃಚ್ಛಿಕವಲ್ಲದ ಮಾದರಿಗಳ ಆಯ್ಕೆ ಯಾವ ರೀತಿ ಇರ್ತೈತೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಂಡ. ಇಲ್ಲಿ ಪ್ರದೇಶವೊಂದರ ಒಂದು 100 ಕುಟುಂಬಗಳಲ್ಲಿ 10 ಕುಟುಂಬಗಳು ಆಯ್ಕೆ ಮಾಡಲೇಬೇಕಾದ ಒಂದು ಸಂದರ್ಭ ಎದುರಾಗ್ಬೋದು. ಇದರಲ್ಲಿ ಯಾವ ಕುಟುಂಬಗಳನ್ನು ಆಯ್ಕೆ ಮಾಡಬೇಕು ಮತ್ತು ಯಾವ ಕುಟುಂಬಗಳನ್ನು ನಾವು ತಿರಸ್ಕರಿಸಬೇಕು ಎಂಬುದನ್ನು ತೀರ್ಮಾನಿಸಬೇಕಾಗತ್ತೆ. ನಿಮಗೆ ಹತ್ತಿರವಾದ ಹಾಗೂ ನಿಮಗೆ ನಿಮ್ಮ ಸ್ನೇಹಿತರಿಗೆ ಪರಿಚಯದ ಕುಟುಂಬಗಳನ್ನು ಆಯ್ಕೆ ಮಾಡ್ಬೋದು. ಆದರೆ ಇಲ್ಲಿ ನೀವು 10 ಕುಟುಂಬಗಳ ಆಯ್ಕೆ ತೀರ್ಮಾನವನ್ನು ಪಕ್ಷಪಾತ ಮಾಡದೆ ಸ್ವತಂತ್ರವಾಗಿ ನಿಮ್ಮ ಒಂದು ಕಾರ್ಯ ಏನಿದೆ, ನಿಮಗೆ ನಿಯೋಜಿಸಿದ ಕಾರ್ಯ ಏನಿದೆ ಅದನ್ನು ಪಕ್ಷಪಾತವಾಗಿ ಸರಿಯಾಗಿ ನಿರ್ವಹಿಸುವ ಒಂದು ಕಾರ್ಯವನ್ನು ನಿರ್ದೇಶಕದ ಇಂಟರ್ವ್ಯೂ ಯಾರು ಈ ಸಮೀಕ್ಷೆಯನ್ನು ಕೈಗೊಳ್ಳುತ್ತಾರೋ ಅವರು ಪಕ್ಷಪಾತವಾಗಿ ನಡೆಸಬೇಕಾಗತ್ತೆ. ಅದಕ್ಕೆ ಇಲ್ಲಿ ಮೇಕ್ ಆ್ಯಂಡ್ ಡಿಸಿಷನ್ ಅಂದ್ರೆ ಅವ್ರದ್ದೇ ಒಂದು ನಿರ್ಣಯ, ಸ್ವತಂತ್ರವಾದ ನಿರ್ಣಯ ಇರುತ್ತೆ.
ಆಮೇಲೆ ಇಲ್ಲಿ ಈ ಒಂದು ನಿಶ್ಚಿತ ಮಾದರಿಯಲ್ಲಿ ಜನಸಂಖ್ಯೆಯ ಎಲ್ಲ ಘಟಕಗಳು ಆಯ್ಕೆಯಲ್ಲಿ ಸಮಾನ ಅವಕಾಶಗಳನ್ನು ಹೊಂದಿರುವುದಿಲ್ಲ. ಅದಕ್ಕೆ ಅಥವಾ ಶೋಧಕನ ತೀರ್ಪು ಮಾದರಿ ಆಯ್ಕೆಯಲ್ಲಿ ಪ್ರಮುಖ ಪಾತ್ರವನ್ನು ಹೊಂದಿರುತ್ತದೆ. ಹೌದಾ, ಶೋಧಕ ಪ್ರೈಮರಿ ಡಾಟಾ ಕಲೆಕ್ಟ್ ಮಾಡುವ ಅವನಿಗೆ ನಾವು ಶೋಧಕ ಅಂತ ಹೇಳ್ತೇವೆ. ಅಂದ್ರೆ ದತ್ತಾಂಶಗಳನ್ನು ಪ್ರಪ್ರಥಮವಾಗಿ ಹೇಗೆ ತೆಗೆಯುವ ಅಥವಾ ಕಲೆ ಹಾಕುವ ಒಂದು ಕಲೆಯನ್ನು ನಾವು ಪ್ರಾಥಮಿಕ ದತ್ತಾಂಶದಲ್ಲಿ ಕಾಣ್ತೀವಿ. ಅವನ್ನ ನಾವು ಎಂಬರ ಸಂಶೋಧಕ ಅಥವಾ ಶೋಧಕ ರಿಸರ್ಚರ್ ಅಂತೇಳಿ ಕರಿತೀವಿ. ಅದಕ್ಕೆ ಆ ತೀರ್ಮಾನ ಎಂಬರ ಅವಕಾಶಗಳು ಶೋಧಕರು ತೀರ್ಪು ಮಾದರಿ ಆಯ್ಕೆಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ. ಅವುಗಳನ್ನು ಎಂಬರ ಪ್ರಮುಖ ತೀರ್ಪು ಮತ್ತು ಉದ್ದೇಶ, ಅನುಕೂಲ, ಪಾಲು ಯಾವುದಾದ್ರೂ ಎಷ್ಟು ಪಾಲಿದೆ ಒಂದು ನಿಶ್ಚಿತ ಮಾದರಿ ಆಧಾರದ ಮೇಲೆ ನಾವು ಇಲ್ಲಿ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ದೊಳಗೆ ನೋಡ್ಕೋಬೋದು, ಅಧ್ಯಯನ ಮಾಡ್ಬೋದು. ಒಟ್ಟಾರೆಯಾಗಿ ಈ ರ್ಯಾಂಡಮ್ ಸ್ಯಾಂಪ್ಲಿಂಗು ಮತ್ತು ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ದಲ್ಲಿ ನಾವು ಏನನ್ನು ತಿಳ್ಕೊಳ್ತೀವಿ ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ನೋಡೋಣ. ಇಲ್ಲಿ ರ್ಯಾಂಡಮ್ ಸ್ಯಾಂಪ್ಲಿಂಗ್ನಲ್ಲಿ ಆ್ಯಸ್ ದಿ ನೇಮ್ ಆಫ್ ಸಪೋರ್ಟ್ ಈ ರ್ಯಾಂಡಮ್ ಸ್ಯಾಂಪ್ಲಿಂಗ್ದಲ್ಲಿ ಆ್ಯಸ್ ದಿ ನೇಮ್ ಸಜೆಸ್ಟ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಈಸ್ ಒನ್ ವೇರ್ ದಿ ಇಂಡಿವಿಜುವಲ್ ಯೂನಿಟ್ಸ್ ಫ್ರಾಮ್ ದ ಪಾಪ್ಯುಲೇಷನ್ ಆರ್ ಸೆಲೆಕ್ಟೆಡ್ ಆಟ್ ರ್ಯಾಂಡಮ್. ದ ಗೌರ್ಮೆಂಟ್ ವಾಂಟ್ಸ್ ಟು ಡಿಟರ್ಮೈನ್ the impact of the rise in petrol price in our area, in our village, in our city, rise in petrol price on the household budget at a particular locality. For this, a representative sample of 30 households has to be taken and studied. The name of 30 households, the name of all 300 households of that area are written on a paper and mixed. Then 30 names to be interviewed are selected by one. In random sampling, every individual has an equal chance of being selected. In the above example, all 300 sampling units of the population got an equal chance of being included in the sample of 30 units, and hence the sample such draw is a random sample. This is also called a locality method. Knowledge computer programs are used to select random sampling. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಮಾದರಿ ಸಮೀಕ್ಷೆಯಲ್ಲಿ ಅಥವಾ ನಿಶ್ಚಿತ ಯಾದೃಚ್ಛಿಕವಲ್ಲದ ಮತ್ತು ಯಾದೃಚ್ಛಿಕ ಮಾದರಿ ಸಮೀಕ್ಷೆಯಲ್ಲಿ ಈ ಒಂದು ಯಾದೃಚ್ಛಿಕ ಮಾದರಿಯಲ್ಲಿ ಪ್ರತಿ ವ್ಯಕ್ತಿಗೂ ಆಯ್ಕೆಯ ಸಮಾನ ಅವಕಾಶ ಇರುತ್ತೆ ಮತ್ತು ಆಯ್ಕೆ ಆಗಿರುವ ವ್ಯಕ್ತಿ ಎಂಬರ ಆಯ್ಕೆ ಆಗದಂತೆ ಎಂಬರ ಇಲ್ಲಿ ನಾವು ಎಲ್ಲ ಘಟಕಗಳಿಗೆ ಸಮಾನವಾದ ಅವಕಾಶಗಳನ್ನು ಕೊಡ್ತಾ ಇರ್ತೀವಿ. ಹೀಗೆ ಈ ಅಧ್ಯಯನವು ಈ ಅಧ್ಯಯನ ಎಂಬರ ಸಮಾನ ಅವಕಾಶಗಳನ್ನು ನೀಡಿದಾಗಿ ಇಲ್ಲಿ ಆಯ್ಕೆ ಎಂಬ ಯಾದೃಚ್ಛಿಕ ಮಾದರಿಯಾಗಿರ್ತದೆ. ಇದನ್ನು ನಾವು ಲಾಟ್ರಿ ವಿಧಾನ ಅಂತೇಳಿ ಕೂಡ ಈಗಾಗಲೇ ಕರೆದಿದ್ದೀವಿ. ಅದು ಎಂಬರ ಅವುಗಳನ್ನೇ ನಾವು ಕೋಷ್ಟಕದ ಮೂಲಕ ಪಡೆದಾಗ ಯಾವ ರೀತಿ ಬರುತ್ತಾ ಅನ್ನೋದು ಕೂಡ ನಾವು ನೋಡಿದ್ದೀವಿ. ಇನ್ನು ಇವತ್ತಿನ ದಿವಸ ಈ ಒಂದು ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆ್ಯಂಡ್ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಒಂದು ವ್ಯತ್ಯಾಸಗಳನ್ನು ಅಥವಾ ಒಂದು ವ್ಯತ್ಯಾಸ ದೋಷಗಳನ್ನು ಆಯ್ಕೆಗಳನ್ನು ಎರೆಸ್ಗಳನ್ನು ನಾವು ನೋಡಲಾಗಿ ಇಲ್ಲಿ ಮಾದರಿ ಆಯ್ಕೆಗಳು ಅಂದ್ರೆ ಒಂದೇ ರೀತಿಯಾಗಿರುವುದಿಲ್ಲ. ಅದಕ್ಕೆ ಈ ರ್ಯಾಂಡಮ್ ಸ್ಯಾಂಪ್ಲಿಂಗ್ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗನ್ನು ನಾವು ಅಥವಾ ಮಾದರಿ ಆಯ್ಕೆ ಅಲ್ಲದ ವಿಧಾನದ ದೋಷಗಳು ಕೂಡ ಕೆಲವು ಇದಾವೆ. ಆ ದೋಷಗಳು ಯಾವ ರೀತಿ ಇರ್ತಾವ ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಇಲ್ಲಿ ಮಾದರಿಯ ಉದ್ದೇಶ ಜನಸಂಖ್ಯೆಯನ್ನು ಅಂದಾಜು ಮಾಡುವುದು. ಜನಸಂಖ್ಯೆಯನ್ನು ನಾವು ಅಂದಾಜು ಮಾಡುವುದು ಅಂತ ಹೇಳ್ತೀವಿ. ಆದರೆ ಮಾದರಿ ಆಯ್ಕೆಯ ದೋಷಗಳು ಮಾದರಿಯ ಅಂದಾಜಿನ ಮತ್ತು ಜನಸಂಖ್ಯೆಯ ಸಹಜ ಗುಣಲಕ್ಷಣಗಳನ್ನು ನಡುವಿನ ದೋಷದ ವ್ಯತ್ಯಾಸ ನಾವು ಇಲ್ಲಿ ಕಾಣ್ತಾ ಇರ್ತೀವಿ. ಅದಕ್ಕೆ ಆ ವ್ಯತ್ಯಾಸವೇ ಆಗಿರ್ತದೆ. ಅಂದರೆ ಮಾದರಿ ಸಮೀಕ್ಷೆ ನಾವು ಯಾದೃಚ್ಛಿಕ ರ್ಯಾಂಡಮ್ ಆ್ಯಂಡ್ ನಾನ್ ರ್ಯಾಂಡಮ್ ಹೌದು ಈ ಸ್ಯಾಂಪ್ಲಿಂಗ್ ಒಳಗೆ ಕೆಲವು ನಾವು ಸಹಜ ಒಂದು ಅಂದಾಜು ಮಾಡುವ ಒಂದು ಅಂಕಿಅಂಶಗಳನ್ನು ನಾವು ಇಲ್ಲಿ ಕಲೆ ಹಾಕ್ತಿರ್ತೀವಿ. ಅದಕ್ಕೆ ಇಲ್ಲಿ ಆ ಮಾದರಿಯ ದೋಷಗಳು ಬೃಹತ್ ಪ್ರಮಾಣದ ಮಾದರಿಗಳನ್ನು ತೆಗೆದುಕೊಳ್ಳುವುದರಿಂದ ಮಾದರಿ ದೋಷಗಳು ಇಲ್ಲಿ ಕಂಡು ಬರ್ತಾವ. ಅಂದ್ರೆ
ಒಂದು ಸೀಮಿತ ಪ್ರದೇಶಕ್ಕೆ ಈ ಒಂದು ರ್ಯಾಂಡಮ್ ಸ್ಯಾಂಪಲ್ ಎಂಪರ್ ನಮ್ಗೆ ಉಪಯೋಗ ಆಗುತ್ತೆ, ನಾನ್ ರ್ಯಾಂಡಮ್ ಸ್ಯಾಂಪಲ್ ಕೂಡ ಉಪಯೋಗ ಆಗುತ್ತೆ. ಬಟ್ ಇದು ಒಂದು ಸೀಮಿತವಲ್ಲದ ಪ್ರದೇಶದಲ್ಲಿ ಈ ಒಂದು ಆಯ್ಕೆ ಅಥವಾ ಒಂದು ಆಯ್ಕೆಯ ವಿಧಾನ ಅಥವಾ ಮಾದರಿ ಜನಗಣತಿ ವಿಧಾನ ಏನಿದೆಯಲ್ಲ, ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆ್ಯಂಡ್ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಅಲ್ಲಿ ಸಮರ್ಪಕವಾಗಿ ಬಳಕೆಯಾಗುವುದಿಲ್ಲ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಕಾಣ್ತಾ ಇರ್ತೀವಿ. ಹಾಗೆ ಕೂಡ ಇಲ್ಲಿ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆ್ಯಂಡ್ ನಾನ್ ಸ್ಯಾಂಪ್ಲಿಂಗ್ ಅಂತ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಇಲ್ಲಿ ಒಬ್ಬ ಅಂದರೆ ಒಂದು ಮಣಿಪುರದ ರೈತನ ಒಂದು ಆದಾಯವನ್ನು ಅಥವಾ ಒಂದು ಪ್ರಕರಣವನ್ನು ನಾವು ಪರಿಗಣಿಸಿ ಅಥವಾ ಒಂದು ಆದಾಯದ ಪ್ರಕರಣವನ್ನು ನಾವು ಪರಿಗಣಿಸಿದಾಗ ಅಲ್ಲಿ ಚಾಲಕ ಅಂದ್ರೆ ಎಕ್ಸ್ ಚಾಲಕಗಳು ಅಂದರೆ ವರ್ಷದಿಂದ ವರ್ಷದಲ್ಲಿ ಆಗ್ತಕ್ಕಂಥ ಅಂಕಿಅಂಶಗಳ ಬದಲಾವಣೆಗಳನ್ನು ಅಥವಾ ಒಂದು ಸಾಂಖ್ಯಿಕ ಬದಲಾವಣೆಯನ್ನು ನಾವು ಇಲ್ಲಿ ಚಲಕೆಗಳಂತ ಕರಿತೀವಿ. ಅಲ್ಲಿ ಒಂದು ಅಳತೆಯ ಪ್ರಮಾಣ ಈ ರೀತಿಯಾಗಿದೆ. 500 ಎಂಬರ ಒಂದು ಆದಾಯ ಇದೆ. ಹಾಗೆ ಕೂಡ 550 ರುಪೀಸ್ ಇದೆ. ಹಾಗೆ ಕೂಡ 600 ಇದೆ, 650 ಇದೆ. ಹೌದಾ? ಹಾಗೆ ಕೂಡ ಒಂದು 700 ಅಂತಕ್ಕಂಥ ಒಂದು ಮೌಲ್ಯ ಇದರ 1, 2, 3, 4, 5 ಈ 5ರ ಮಣಿಪುರದಲ್ಲಿರ್ತಕ್ಕಂಥ ಈ ರೈತರ ಆದಾಯದ ಒಂದು ಹಂಚಿಕೆ ಈ ರೀತಿಯಾಗಿದೆ. ಇಲ್ಲಿ ಈ 5 ರೈತರ ಒಂದು ತಲಾ ಆದಾಯವನ್ನು ನಾವು ಕಂಡುಹಿಡಿದಾಗ ಅಥವಾ ಸರಾಸರಿ ಜನಸಂಖ್ಯೆಯನ್ನು ನಾವು ಹೀಗೆ ಕೂಡ ಗಮನಿಸಬೇಕಾಗತ್ತೆ. ಅದಕ್ಕೆ ಇವೆಲ್ಲವುಗಳನ್ನು ಸಮ ಮಾಡಿದಾಗ ಏನು ಒಂದು ಸುಮಾರು 3,000 ಒಂದು ಆದಾಯ ಆಗುತ್ತೆ. ಅದನ್ನು ನಾವು ಸರಾಸರಿ ಮಾಡಲಾಗಿ ಇಲ್ಲಿ ನೋಡಿ, ಈ ಒಂದು ಸಮ ಮಾಡಿ 5 ರೈತರ ಒಂದು ಆದಾಯವನ್ನು ಸಮ ಮಾಡಿದಾಗ ಈ ಒಂದು ಸರಾಸರಿಯನ್ನು ನಾವು ಕಂಡಿದ್ದಾಗ ಒಂದು 3,000 ರೂಪಾಯಿ ಎಂಬರ ಒಂದು ಅಮೌಂಟ್ ಆಗುತ್ತೆ ಅಥವಾ ಒಂದು ಆದಾಯ ಆಗುತ್ತೆ. ಎಷ್ಟು ಜನ ರೈತರಿದ್ದಾರೆ? 5 ಜನ ರೈತರಿದ್ದಾರೆ. ಹೌದಾ? ಇವರು ಒಂದು ಆದಾಯ ಎಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಇವಾಗ ನೋಡೋಣ. ಇಲ್ಲಿ 5, 6, 30, ಹೌದಾ? ಇವರು ಒಂದು ತಲಾ ಆದಾಯ ಎಷ್ಟಾಗಿದೆ? 600 ರೂಪಾಯಿ ಇದೆ. ಹಾಗೆ ಕೂಡ ಈಗ ನಾವು 2 ವ್ಯಕ್ತಿಗಳು, ಇಲ್ಲಿ 5 ರೈತರನ್ನು ತೆಗೆದುಕೊಂಡಿವಿ, 5 ಒಂದು ವ್ಯಕ್ತಿಗಳ ಒಂದು ಮಾದರಿಯನ್ನು ತೆಗೆದುಕೊಂಡಿವಿ. ಇಲ್ಲಿ ನಾವು ಕೇವಲ 2 ರೈತರನ್ನು ತೆಗೆದುಕೊಂಡಾಗ ಇಲ್ಲಿ ಆದಾಯದಲ್ಲಿ ಬದಲಾವಣೆ ಅಂದರೆ ಎಷ್ಟು ಚಾಲಕಗಳು 500, 550 ಇದೆ. ನಾವು ಕೇವಲ 5 ರೈತರನ್ನು ತೆಗೆದುಕೊಂಡಾಗ ಒಂದು ಸರಾಸರಿ ಆದಾಯ 600 ರೂಪಾಯಿ ಇದೆ. ಕೇವಲ 2 ರೈತರನ್ನು ತೆಗೆದುಕೊಂಡಾಗ ಒಂದು ತಲಾ ಆದಾಯ ಎಷ್ಟಾಗುತ್ತಪ್ಪ ಅಂತಂದ್ರೆ ನೋಡ್ರಿ, 500 ಪ್ಲಸ್ 550. ಹೌದಾ? ಇಲ್ಲಿ ಅಂದ್ರೆ ಅಮೌಂಟ್ ಆಗುತ್ತೆ ಎಷ್ಟು? 1150 ರೂಪಾಯಿ ಆಗುತ್ತೆ. ಎಷ್ಟು ಜನ ಇದ್ದಾರೆ? 2 ಜನ ಇದ್ದಾರೆ. ಇದಕ್ಕೆ ಸರಾಸರಿ ಇಲ್ಲಿ ನಾವು ತೆಗೆದಾಗ ಇಲ್ಲಿ 5 ಜನ ಇದ್ದರು, ಅವರು 5 ಜನ ಆದಾಯವನ್ನು ಸಮ ಮಾಡಿದಾಗ 3,000 ಅಮೌಂಟ್ ಆದಾಯ ಇದೆ. ಡಿವೈಡೆಡ್ ಬೈ 5 ಮಾಡಿದಾಗ ಅವರ ಒಂದು ಆದಾಯ ಸರಾಸರಿ ಆದಾಯ ಎಷ್ಟಾಗಿದೆ? 600 ಇದೆ. ಹಾಗೆ ಕೂಡ ಇಲ್ಲಿ ಒಂದು 500 ಮತ್ತು 505 ಇಬ್ಬರೇ ವಿದ್ಯಾರ್ಥಿಗಳು ಅಥವಾ ಇಬ್ಬರೇ ಒಂದು ರೈತರ ಒಂದು ಆದಾಯವನ್ನು ತೆಗೆದುಕೊಂಡು ನಾವು ಅವರ ತಲಾ ಆದಾಯವನ್ನು ನೋಡಲಾಗಿ ಇಲ್ಲಿ 2 10 ಹೌದಾ? ಇದು ಕೂಡ ಇಲ್ಲಿ ಒಂದು 550 ಒಂದು ಮೌಲ್ಯ ಬರುತ್ತೆ. ಹೌದಾ? ಅಂದ್ರೆ ಇಲ್ಲಿ 550 ಮೌಲ್ಯ ಬಂದಿದೆ. ನೀವು ಡಿವೈಡೆಡ್ ಬೈ 2 ಮಾಡಿದಾಗ ಅಂದರೆ ಇಬ್ಬರ ಆದಾಯವನ್ನು ಸಮ ಮಾಡಿ ಡಿವೈಡೆಡ್ ಮಾಡಿದಾಗ ಎವರೇಜ್ ಎಷ್ಟಿದೆ? 550 ಇದೆ. ಇಲ್ಲಿ 5 ಜನರ ಆದಾಯ ಸಮ ಮಾಡಿದಾಗ 3000 ಇದೆ. ಡಿವೈಡೆಡ್ ಬೈ 5 ಮಾಡಿದಾಗ ಒಂದು 600 ಆದಾಯ ಬಂದಿದೆ. ಈ ರೀತಿ ಇಲ್ಲಿ ಅಂದಾಜು ಬೆಲೆ ನಿಶ್ಚಿತ ಮಾದರಿ ದೋಷವನ್ನು ನಾವು ಇಲ್ಲಿ ಕಾಣ್ತೀವಿ. ಹೌದಾ? ನೈಜ ಬೆಲೆ ಎಷ್ಟಿದೆ? 600 ಇದೆ. ಹೌದಾ? ಆಮೇಲೆ ಒಂದು ಅಂದಾಜು ಬೆಲೆ ಎಷ್ಟಿದೆ? 550 ಇದೆ. ವ್ಯತ್ಯಾಸ ಎಷ್ಟು ಬರ್ತದೆ? 50 ರೂಪಾಯಿ ವ್ಯತ್ಯಾಸ ಬರುತ್ತೆ. ಹೌದಾ? ಅದಕ್ಕೆ ಇಲ್ಲಿ ಅಂದಾಜು ಬೆಲೆ ನಿಶ್ಚಿತ ಮಾದರಿ ದೋಷವನ್ನು ನಾವು ಇಲ್ಲಿ ಕಾಣ್ತಾ ಇರ್ತೀವಿ. ಅಂದ್ರೆ ಒಂದು ದೊಡ್ಡ ಸೀಮಿತ ಪ್ರದೇಶದಲ್ಲಿ ಈ ಥರ ಒಂದು ಅಂಕಿಅಂಶಗಳು ಬದಲಾವಣೆ ಆದರೆ ಈ ಸೀಮಿತ ಪ್ರದೇಶದಲ್ಲಿ ಈ ಅಂಕಿಅಂಶ ಬೇರೆಯಾಗಿರ್ತದೆ. ಹೌದು? ಅದಕ್ಕೆ ಒಟ್ಟು ನೈಜ ಬೆಲೆ ಮತ್ತು ಅಂದಾಜು ಬೆಲೆಯನ್ನು ನಾವಿಲ್ಲಿ ಒಂದು ದೋಷವನ್ನು ಕಾಣ್ತೀವಿ. ಒಟ್ಟಾರೆಯಾಗಿ ಮಾದರಿ ಆಯ್ಕೆ ಅಲ್ಲದ ವಿಧಾನದ ದೋಷಗಳನ್ನು ನಾವು ಗಮನಿಸಲಾಗಿ ಮಾದರಿ ಆಯ್ಕೆ ಅಲ್ಲದ ವಿಧಾನದ ದೋಷಗಳು ಆಯ್ಕೆ ದೋಷಗಳಿಂದ ಹೆಚ್ಚು ಗಂಭೀರವಾಗಿದೆ ಅಂತೇಳಿ ಕೂಡ ಕೊಡ್ತೇವೆ. ಯಾಕಂದರೆ ಅಧಿಕ ಸಂಖ್ಯೆಯ ಮಾದರಿಯನ್ನು ತೆಗೆದುಕೊಂಡರೆ ಅಲ್ಲಿ ಮಾದರಿ ಆಯ್ಕೆ ವಿಧಾನಗಳ ದೋಷವನ್ನು ಕನಿಷ್ಠ ಪ್ರಮಾಣಕ್ಕೆ ನಾವು ಇಳಿಸಬಹುದು. ಹಾಗೆ ಕೂಡ ಇಲ್ಲಿ ದೋಷಗಳನ್ನು ಕನಿಷ್ಠಗೊಳಿಸುವುದು ಕಷ್ಟ ಕೂಡ ಆಗುತ್ತೆ. ಹಾಗೆ ಕೂಡ ಜನಗಣತಿ ಸಹ ಮಾದರಿ ಅಲ್ಲದ ವಿಧಾನಗಳಲ್ಲಿ ದೋಷಗಳನ್ನು ಹೊಂದಿರುತ್ತದೆ.
ಆಮೇಲೆ ಕೆಲವು ಮಾದರಿ ಆಯ್ಕೆಯಾದ ವಿಧಾನದ ದೋಷಗಳನ್ನು ನಾವು ವ್ಯಾಪಾರ ನೋಡಬೇಕಾಗತ್ತೆ. ಈ ರೀತಿ ದೋಷಗಳನ್ನು ಮತ್ತು ತಪ್ಪು ಪ್ರಕ್ರಿಯೆಗಳನ್ನು ದಾಖಲಿಸುವುದರಿಂದ ವ್ಯಾಪಾರ ಸಮಸ್ಯೆಗಳು ಅಥವಾ ದೋಷಗಳು ಉಂಟಾಗ್ತವೆ. ಓರ್ವ ಶಿಕ್ಷಕರ ವಿದ್ಯಾರ್ಥಿಗಳ ಶಾಲಾ ಕೊಠಡಿಯಲ್ಲಿ ಮೇಜಿನ ಉದ್ದವನ್ನು ಅಳೆಯಲು ಹೇಳ್ತಾರೆ. ಅಲ್ಲಿ ಭಾವಿಸೋಣ. ಆವಾಗ ಆ ವಿದ್ಯಾರ್ಥಿಗಳು ವ್ಯಾಪಾರ ಆ ಅಳತೆಗಳಲ್ಲಿ ವ್ಯತ್ಯಾಸ ಕೂಡ ಹೇಳ್ಬೋದು, ವ್ಯತ್ಯಾಸಗಳು ಇರ್ಬೋದು, ಹೌದಾ? ಹಾಗೆ ಕೂಡ ಇಲ್ಲಿ ಒಟ್ಟಾರೆಯಾಗಿ ಅವನು ಮತ್ತು ಅವಳ ವ್ಯಾಪಾರ ಇಲ್ಲಿ ಅಂಕಿಅಂಶಗಳ ಮಾಹಿತಿ ಇದ್ದಾರೆ, ಹೌದಾ? ಇದು ಒಬ್ಬ ವ್ಯಕ್ತಿ 13 ಅನ್ಬೋದು, ಇನ್ನೊಬ್ಬ ವ್ಯಕ್ತಿ ಇದು 31 ಅಂತೇಳಿ ಕೂಡ ನಾವು ಓದ್ಬೋದು ಅಥವಾ ಬರಿಬೋದು. ಈ ರೀತಿ ಅಂಕಿ ಸಂಖ್ಯೆಗಳ ಬದಲಾವಣೆಯಿಂದ ಒಂದು ಸ್ಪಷ್ಟವಾದ ಮಾಹಿತಿಯಲ್ಲಿ ಅಂದರೆ ಒಂದು ವ್ಯತ್ಯಾಸವನ್ನು ತೋರಿಸುತ್ತೆ. ಅದಕ್ಕೆ ಈ ಒಂದು ಅಂಕಿಅಂಶಗಳ ಮಾಹಿತಿ ಚೆನ್ನಾಗಿ ಗೊತ್ತಿದ್ರೆ ಅವ ನಿರ್ದಿಷ್ಟವಾದ ಒಂದು ಮಾಹಿತಿಯನ್ನು ಕೊಡ್ತಾನೆ. ಅದಕ್ಕೆ ಇಲ್ಲಿ ಪ್ರತಿಸ್ಪಂದನ ರಹಿತ ದೋಷಗಳು ಮತ್ತು ಪಕ್ಷಪಾತ ಮಾದರಿಯನ್ನು ನಾವು ಕೂಡ ಗಮನಿಸಬೇಕಾಗತ್ತೆ. ಆರಿಸಿದ ಸಂದರ್ಶಕರ ಪಟ್ಟಿ ಏನಪ್ಪರ ವ್ಯಕ್ತಿ ಭೇಟಿ ಮಾಡಲು ಸಾಧ್ಯವಾಗದಿದ್ದಾಗ, ವ್ಯಕ್ತಿಗಳು ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದಾಗ ಪ್ರತಿಸ್ಪಂದನ ರಹಿತ ದೋಷಗಳು, ಅಲ್ಲಿಯೂ ಕೂಡ ಕೆಲವು ಮಾಹಿತಿಗಳನ್ನು ಮುಚ್ಚಿಡುವ ಕಾರ್ಯ ನಡೆಯುತ್ತೆ. ಯಾಕಂದರೆ ಇದರಿಂದ ನನಗೇನೋ ತೊಂದರೆ ಇದೆ, ಕೆಲವು ಮಾಹಿತಿಗಳನ್ನು ತಲೆಮರೆಸಿ ಹೇಳುವ ಒಂದು ಆಯ್ಕೆ ಇರ್ತದೆ. ಅದಕ್ಕೆ ಇನ್ನು ಕೆಲವೊಂದು ಕಡೆ ಪಕ್ಷಪಾತ ಮಾದರಿ ಅಂದರೆ ಯಾವುದೇ ಒಂದು ಆಯ್ಕೆ ಮುಚ್ಚಿಡಲು ಸಾಧ್ಯ ಇರುತ್ತಂಥ ಮಾಹಿತಿಯನ್ನು ನಾವು ನೋಡ್ತೀವಿ, ಹೌದಾ? ಇನ್ನು ಭಾರತದ ಸೆನ್ಸಸ್ ಆಫ್ ಇಂಡಿಯಾ ಆ್ಯಂಡ್ NSSO, ಇಲ್ಲಿ ಭಾರತದ ಜನಗಣತಿಯನ್ನು ಅಂದರೆ ಭಾರತ ದೇಶದಲ್ಲಿ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿಯನ್ನು ಕೈಗೊಳ್ತಾರೆ. ಇಲ್ಲಿ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ 1872ರಲ್ಲಿ ಪ್ರಥಮ ಜನಗಣತಿ ಭಾರತ ದೇಶದಲ್ಲಿ ಪ್ರಾರಂಭವಾಗುತ್ತೆ. ಸ್ವಾತಂತ್ರ್ಯ ನಂತರ ಅಂದ್ರೆ 1951 ಆಗಸ್ಟ್ ಸ್ವಾತಂತ್ರ್ಯ ನಂತರ ಜನಗಣತಿ ಪ್ರಾರಂಭ ಆಗುತ್ತೆ. ಆದರೆ ಭಾರತ ದೇಶದಲ್ಲಿ ಜನಗಣತಿಯ ಒಂದು ಪ್ರಾರಂಭ 1872ರಲ್ಲಿ. ಇವಾಗ ಒಂದು 16ನೇ ಜನಗಣತಿ ಸದ್ಯದಲ್ಲಿ ಬಿಡುಗಡೆಗೊಳ್ಳಲಿದೆ. ಅದು 2000 ಈಗಾಗಲೇ 11ರ ಒಂದು ಜನಗಣತಿ ಬಿಡುಗಡೆಯಾಗಿದೆ. ಈಗ ಮುಂದಿನ ವರ್ಷ ಅಂದರೆ 2021ರಲ್ಲಿ ಒಂದು ಜನಗಣತಿ ಹೊರಬೀಳಲಿದೆ, ಹೌದಾ? ಹೀಗೆ ಪ್ರತಿ ಜನಸಂಖ್ಯೆ, ಈ ಜನಸಂಖ್ಯೆಯ ಬೆಳವಣಿಗೆಯಲ್ಲೂ ಕೂಡ ಈ ದಶಕದ ಅವಧಿಯಲ್ಲಿ ಸಾಕಷ್ಟು ಬದಲಾವಣೆ, ಇದನ್ನೇ ನಾವು ಚಲಕಗಳು ಅಂತ ಹೇಳಿ ಕರಿತೀವಿ. ಅದಕ್ಕೆ ಈ ದಶಕದಲ್ಲಿ ಆದ ಬದಲಾವಣೆಗಳಲ್ಲಿ ಜನಸಂಖ್ಯೆ ಒಂದು ಯಾವ ರೀತಿ ಎಫೆಕ್ಟನ್ನು ಹೊಂದಿದೆ, ಯಾವ ರೀತಿ ಒಂದು ಜನಸಂಖ್ಯೆ ಬೆಳವಣಿಗೆ ದರ ಯಾವ ರೀತಿ ಇದೆ, ಸಾಕ್ಷರತೆ ದರ ಬೆಳವಣಿಗೆ ದರ ಯಾವ ರೀತಿ ಇದೆ, ಉದ್ಯೋಗದ ಮಟ್ಟ ಯಾವ ರೀತಿ ಇದೆ, ಹೆಣ್ಣು ಮಕ್ಕಳ ಶಿಕ್ಷಣ ಯಾವ ರೀತಿ ವೃದ್ಧಿಯಾಗಿದೆ, ಹಾಗೆ ಕೂಡ ಗಂಡು ಮಕ್ಕಳ ಹೆಣ್ಣು ಮಕ್ಕಳ ಒಂದು ಸಾಕ್ಷರತೆ ಪ್ರಮಾಣ ಎಷ್ಟಿದೆ, ಹಾಗೆ ಜನನ ದರ ಎಷ್ಟಿದೆ, ಮರಣ ದರ ಎಷ್ಟಿದೆ, ಹಾಗೆ ಕೂಡ ವಿವಿಧ ಒಂದು ಮಾಹಿತಿಯನ್ನು ಕಲೆ ಹಾಕಲು ಈ ಒಂದು ಜನಗಣತಿ ಅನುಕೂಲವಾಗಿದೆ. ಅದಕ್ಕೆ 1881ರಿಂದ ಪ್ರತಿ 10 ವರ್ಷಗಳೊಮ್ಮೆ ಜನಗಣತಿಯನ್ನು ನಾವು ನೋಡ್ತಾ ಇರ್ತೀವಿ. ಅದಕ್ಕೆ ಲಿಖಿತವಾಗಿ 1881ಕ್ಕೆ ಸ್ಟಾರ್ಟ್ ಆಗಿದೆ ಕೂಡ 72ರಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ. ಅದಕ್ಕೆ 1881ರಿಂದ ಹೌದಾ 1881ರಿಂದ ಜನಗಣತಿ ಪ್ರಾರಂಭವಾಗಿ ಇಲ್ಲಿವರೆಗೆ 2011ರವರೆಗೆ ಜನಗಣತಿಯನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಭಾರತ ದೇಶದಲ್ಲಿ ಜನಗಣತಿಯ ಸಂಖ್ಯೆಯ ಬಗ್ಗೆ ಸಂಪೂರ್ಣವಾದ ಮತ್ತು ನಿರಂತರವಾದ ಒಂದು ಜನಸಂಖ್ಯೆಯ ಮಾಹಿತಿ ಒದಗಿಸುತ್ತಾ ಬಂದಿದೆ. ಈ ಮಾಹಿತಿ ಒದಗಿಸುವ ಒಂದು ಜವಾಬ್ದಾರಿ ಯಾರಪ್ಪ ಅಂತಂದ್ರೆ ಮಾಹಿತಿ ಒದಗಿಸುವ ಜವಾಬ್ದಾರಿ ಅಂತಂದ್ರೆ NSSO, ಹೌದಾ? NSSO. ಇಲ್ಲಿ NSSO ಅಂತಂದ್ರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫ್ ಆರ್ಗನೈಸೇಷನ್, ಸರ್ವೆ ಆಫ್ ಆರ್ಗನೈಸೇಷನ್, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫ್ ಆರ್ಗನೈಸೇಷನ್. ಈ NSSO ಜನಗಣತಿ ಮಾಹಿತಿಯನ್ನು ನಮಗೆ ಒಂದು ಲಿಖಿತ ರೂಪದ ಮಾಹಿತಿಯನ್ನು ನೀಡುತ್ತೆ. ಹಾಗೆ CSO ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್, ಇದೇನಪ್ಪ ನಮಗೆ ಒಂದು ಜನಸಂಖ್ಯೆ ಮಾಹಿತಿಯನ್ನು ಒದಗಿಸುವ ಒಂದು ಸಂಸ್ಥೆ ಹಾಗೆ ಕೂಡ ಇಲ್ಲಿ NSSO CSO ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಆರ್ ಆರ್ಗನೈಸೇಷನ್ ಯಾವುದಾದ್ರೂ ಒಂದು ಇರಲಿ. ಇಲ್ಲಿ ಈ ಒಂದು ಭಾರತದ ಜನಗಣತಿ ಮತ್ತು NSSO ಈ ಒಂದು ಕಾರ್ಯವನ್ನು ಸೆನ್ಸಸ್ ಆಫ್ ಇಂಡಿಯಾ ಆ್ಯಂಡ್ NSSO ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫ್ ಆರ್ಗನೈಸೇಷನ್ ಆರ್ ಆಫೀಸ್. ಆಮೇಲೆ
ಇಲ್ಲಿ ನ್ಯಾಷನಲ್ ಸರ್ವೆ ಪರ CSO ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್, ಆಮೇಲೆ RGI ಪರ ಅದು ಕೂಡ ಪರ ಅಂಕಿಅಂಶಗಳ ಮಾಹಿತಿಯನ್ನು, ಒಂದು ಜನಗಣತಿಯ ಒಂದು ಮಾಹಿತಿಯನ್ನು ಒದಗಿಸುವಂಥ ಒಂದು ಬ್ಯೂರೋ ಆಗಿದೆ, ಆಫೀಸ್ ಆಗಿದೆ. ಅದು RGI ಅಂತಂದ್ರೆ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ. ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಪರ ಇದು RGI ಪರ ಈ ಕಾರ್ಯವನ್ನು ಮಾಡುತ್ತಾ ಇಲ್ಲಿ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ. ನೆಕ್ಸ್ಟ್ ಒನ್ DGCIS. ಇಲ್ಲಿ DGCIS ಅಂತಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಕಮರ್ಷಿಯಲ್ Director General of Commercial Intelligence, Director General Commercial Intelligence and Statistics. ಇದು ವಿದ್ಯಾರ್ಥಿಗಳು ಗಮನಿಸಬೇಕು. ಒಂದು ಅಂಕದ ಪ್ರಶ್ನೆಗಳನ್ನು ಕೇಳ್ಬೋದು. explain the NSSO, explain the CSSO and RGI, Register General of India, DGCIS, Director General of Commercial Intelligence and Statistics. ಇಷ್ಟು ಏನಪರ ಒಂದು 10 ವರ್ಷದ ಅವಧಿಯಲ್ಲಿ ಒಂದು ಜನಗಣತಿಯನ್ನು ಮಾಡಿ ಭಾರತ ದೇಶದ ಒಂದು ಅಂಕಿಅಂಶಗಳ ದಾಖಲೆಯನ್ನು ಬಿಡುಗಡೆ ಮಾಡುವ ಜವಾಬ್ದಾರಿಯನ್ನು ಸಂಸ್ಥೆಯನ್ನು ಅಥವಾ ದ ಸೆನ್ಸಸ್ ಆಫ್ ಇಂಡಿಯಾ ಪ್ರೊವೈಡ್ ದಿ ಮೋಸ್ಟ್ ಕಂಪ್ಲೀಟ್ ಆ್ಯಂಡ್ ಕಂಟಿನ್ಯೂಸ್ ಡೆಮೋಗ್ರಫಿಕ್ ರೆಕಾರ್ಡ್ ಆಫ್ ಪಾಪ್ಯುಲೇಷನ್ ಅಂದರೆ ಒಂದು ಜನಗಣತಿಯ ಮಾಹಿತಿಯನ್ನು ಒದಗಿಸುತ್ತದೆ. ಇಲ್ಲಿ ದ ಸೆನ್ಸಸ್ ಈಸ್ ಬೀಯಿಂಗ್ ರೆಗ್ಯುಲರ್ಲಿ ಕಂಡಕ್ಟೆಡ್ ಎವ್ರಿ 10 years. ಈ ಒಂದು ಜನಗಣತಿಯನ್ನು ಪ್ರತಿ 10 ವರ್ಷಕ್ಕೊಮ್ಮೆ ಕೇಳುತ್ತಾರೆ. ಪ್ರಪ್ರಥಮ ಜನಗಣತಿ ಪ್ರಾರಂಭವಾದದ್ದು 1881ರಲ್ಲಿ ಪ್ರಥಮ ಜನಗಣತಿ ಪ್ರಾರಂಭದ 1872ರಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ. ದ ಫಸ್ಟ್ ಸೆನ್ಸಸ್ ಆಫ್ಟರ್ ಇಂಡಿಪೆಂಡೆನ್ಸ್ ವಾಸ್ ಕಂಡಕ್ಟೆಡ್ ಇನ್ 1951. ದ ಸೆನ್ಸಸ್ ಅಫಿಷಿಯಲ್ ಕಲೆಕ್ಟ್ ಇನ್ಫಾರ್ಮೇಷನ್ ಆನ್ ವೇರಿಯಸ್ ಆಸ್ಪೆಕ್ಟ್ಸ್ population such as the size, density, sex ratio, literacy, migration, rural and urban distribution, etc. Census data is interpreted and analyzed to understand many economic and social issues in India. The NSS was established by the Government of India to conduct nationwide survey on socio-economic issues and successive rounds. The data collected by NSSO are released through reports and its quarterly journal Sarvekshana. NSS provide periodic estimate of literary school enrollment, utilization of education service, employment, unemployment, manufacture and service sector, enterprises, portability, maternity, child care, utilization of the public distribution system, etc. The NSS 16th round survey, January to June 2004, was portability and healthcare. The NSS 68th round survey, 2011 and 12, was on consumer expenditure. The NSS also collect the details in industrial activities and retailer prices of various goods. They are used Government of India for planning purpose. ಈ ಒಂದು ಎಲ್ಲ ದತ್ತಾಂಶಗಳನ್ನು ನಾವು ಯಾಕೆ ಕಲೆ ಹಾಕ್ತಿದ್ದೀವಿ, ಜನಗಣತಿ ಯಾಕೆ ಬೇಕು ಅಂತಂದ್ರೆ ಭಾರತ ದೇಶವೇ ದಶಕದ ಅವಧಿಯಲ್ಲಿ ಉದ್ಯೋಗದ ಮಟ್ಟ,
ಮತ್ತು ಉದ್ಯೋಗ ರಹಿತದ ಮಟ್ಟ, ಸಾಕ್ಷರತೆ ಮಟ್ಟ, ಶಾಲಾ ದಾಖಲಾತಿ ಹೊಂದಿರತಕ್ಕಂಥ ಇಬ್ಬರ ಒಂದು ದಾಖಲಾತಿ, ವೈಯಕ್ತಿಕ ಆದಾಯ ಒಂದು, ಇವೆಲ್ಲವುಗಳನ್ನು ನಾವು ಇಬ್ಬರ ಪುರುಷರ ಪ್ರಮಾಣ, ಮಹಿಳೆಯರ ಪ್ರಮಾಣ, ಇವೆಲ್ಲವುಗಳನ್ನು ನಾವು ದಾಖಲೆಗಳನ್ನು ಕಲೆ ಹಾಕುವುದರಿಂದ ಬರ್ತಕ್ಕಂಥ ಭಾವಿ ವರ್ಷದಲ್ಲಿ ಈ ಅಂಕಿಅಂಶಗಳನ್ನು ಆಧಾರವಿಟ್ಟುಕೊಂಡು ಎಷ್ಟನ್ನು ಹೇಗೆ ಯಾವಾಗ ಉತ್ಪಾದಿಸಬೇಕು, ಜನ ಅಂಥ ವಸ್ತುಗಳನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ ಅನ್ನೋ ಒಂದು ದಾಖಲೆ ಕೂಡ ನಮಗೆ ಈ ಒಂದು ಜನಗಣತಿಯಿಂದ ಲಭ್ಯವಾಗುತ್ತೆ. ಎಕನಾಮಿಕ್ಸ್ ಫ್ಯಾಕ್ಟ್ಸ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಆರ್ ಕಾಲ್ಡ್ ಡಾಟಾ. ದ ಪರ್ಪಸ್ ಆಫ್ ಡಾಟಾ ಕಲೆಕ್ಷನ್ ಈಸ್ ಟು ಅಂಡರ್ಸ್ಟ್ಯಾಂಡ್, ಎಕ್ಸ್ಪ್ಲೇನ್ ಆ್ಯಂಡ್ ಅನಲೈಸಿಸ್. Purpose of data collection, understand, explain and analysis. A problem and census when it primary data is obtained by conducting a survey. Survey includes various steps which need to plan carefully. There are various agencies which collection process, tabulate and publish statistical data. There are used as a secondary data. However, the choice of source of data, mode of data collection depends on the objective of the studies. ಈ ಒಂದು ಆರ್ಥಿಕ ಸಂಗತಿಯ ಅಂಕಿಅಂಶಗಳ ರೂಪದಲ್ಲಿ ಈ ಮಾಹಿತಿ ಕಲೆ ಹಾಕುವುದರಿಂದ ನಮಗೇನಪ್ಪ ಅಂತಾರೆ, ಆರ್ಥಿಕ ಸಂಗತಿಗಳ ಅಂಕಿಅಂಶಗಳ ರೂಪದಲ್ಲಿ ವ್ಯಕ್ತಪಡಿಸುವುದಲ್ಲದೆ ದತ್ತಾಂಶಗಳು ಕೂಡ ನಮಗೆ ಅರ್ಥ ಆಗುತ್ತೆ. ಹಾಗೆ ಕೂಡ ಇಲ್ಲಿ ಸಮಸ್ಯೆ ಮತ್ತು ಅದರ ಹಿಂದಿನ ಕಾರಣಗಳನ್ನು ತಿಳಿದು ವಿವರಿಸಲು, ಹೌದಾ, ಅಂಡರ್ಸ್ಟ್ಯಾಂಡಿಂಗ್, ಅನಾಲಿಸಿಸ್, ಹೌದು, ಸಮಸ್ಯೆಗಳನ್ನು ತಿಳಿದು ಮತ್ತು ಹಿಂದಿನ ಕಾರಣಗಳನ್ನು ತಿಳಿದು ವಿವರಿಸಲು ನಮಗೆ ಸಹಾಯಕವಾಗ್ತವೆ. ಇಲ್ಲ ದತ್ತಾಂಶ ಸಂಗ್ರಹಣೆಯ ಉದ್ದೇಶ ಕೂಡ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವುದಾಗಿರುತ್ತದೆ. ಹಾಗೆ ಕೂಡ ಪ್ರಾಥಮಿಕ ದತ್ತಾಂಶ ಸಮೀಕ್ಷೆ ಮೂಲಕ ಸಂಸ್ಕರಿಸಿ ಪಡೆಯಲಾಗಿರುವುದರಿಂದ ಅದನ್ನು ನಾವು ಸಮಸ್ಯೆಯ ಅಥವಾ ಸಮೀಕ್ಷೆಯ ಅನೇಕ ಹಂತಗಳನ್ನು ಕೂಡ ಒಳಗೊಂಡಿರ್ತದೆ. ಆ ಸಮೀಕ್ಷೆಯ ಅನೇಕ ಹಂತಗಳನ್ನು ನಾವು ಓರಿಗೆ ಹೆಚ್ಚಿ ಅದರ ಯೋಜನೆಯನ್ನು ರೂಪಿಸಲು ಎಚ್ಚರಿಕೆ ವಹಿಸಬೇಕಾದ ಕಾರ್ಯತಂತ್ರಗಳನ್ನು ಈ ಅಂಕಿಅಂಶಗಳಿಂದ ನಾವು ಪಡೆದುಕೊಳ್ಳಬಹುದು. ಹಾಗೆ ಕೂಡ ವಿವಿಧ ಸಂಸ್ಥೆಗಳು ಸಾಂಖ್ಯಿಕ ದತ್ತಾಂಶಗಳನ್ನು ಸಂಗ್ರಹಿಸಿ ಇವಾಗ ಈ RGI ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ, DGCIS ಡೈರೆಕ್ಟರ್ ಜನರಲ್ ಆಫ್ ಕಮರ್ಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಈ ಒಂದು ಸಂಸ್ಥೆ, ಹಾಗೆ ಕೂಡ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫ್ ಆರ್ಗನೈಸೇಷನ್ ಆರ್ ಆಫೀಸ್, ಇದು ಕೂಡ ಒಂದು ಜನಗಣತಿ ಮಾಹಿತಿಯನ್ನು ಒದಗಿಸುತ್ತಾ. ಇನ್ನು CSO ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಆರ್ ಆಫೀಸ್, ಇಲ್ಲಿ ಈ ಒಂದು ವಿವಿಧ ಸಾಂಖ್ಯಿಕ ದತ್ತಾಂಶಗಳನ್ನು ಸಂಗ್ರಹಿಸಿ ಈ ಸಂಸ್ಥೆಗಳು ನಮಗೆ ಒಂದು ಜನಗಣತಿ ವರದಿಯನ್ನು ನೀಡ್ತವೆ. ಅದನ್ನು ನಾವು ನೋಡ್ಬೋದು. ಅದಕ್ಕೆ ವರದಿ ನೀಡುವುದರ ಜೊತೆಗೆ ಪ್ರಕಟಣೆಯನ್ನು ಗೊಳಿಸ್ತವೆ. ಇನ್ನು ಇವುಗಳನ್ನು ಮಾಧ್ಯಮಿಕ ದತ್ತಾಂಶಗಳನ್ನಾಗಿ ಉಪಯೋಗಿಸಲಾಗುತ್ತದೆ. ಅಂದ್ರೆ ಮ್ಯಾಗ್ಜಿನ್ಗಳಲ್ಲಿ ಅಥವಾ ಒಂದು ಪತ್ರಿಕೆಗಳಲ್ಲಿ, ಪ್ರಕಟಣೆಗಳಲ್ಲಿ, TV ಮಾಧ್ಯಮಗಳಲ್ಲಿ ಅಥವಾ ಒಂದು ಯಾವುದಾದ್ರೂ ಆಧಾರಗಳಲ್ಲಿ ಕೂಡ ಈ ಒಂದು ಮಾಹಿತಿಯನ್ನು ನಾವು ಬಳಸ್ತೀವಿ. ಸೆಕೆಂಡರಿ ಡಾಟಾ ಇಲ್ಲಿ ಅದಾಗಿ ಕೂಡ ದತ್ತಾಂಶದ ಮೂಲಗಳ ಆಯ್ಕೆ ಮತ್ತು ದತ್ತಾಂಶ ಸಂಗ್ರಹಣೆ ವಿಧಾನ ಅಧ್ಯಯನ ಉದ್ದೇಶಗಳನ್ನು ಇದು ಅವಲಂಬಿಸಿದೆ. ಒಟ್ಟಾರೆಯಾಗಿ ದತ್ತಾಂಶ ಸಂಗ್ರಹಣೆ ಒಂದು ಟಾಪಿಕ್ನಲ್ಲಿ ನಾವು ಏನು ಕಲ್ತಿದ್ದೀವಿ, ಯಾಕೆ ಸಂಖ್ಯಾಶಾಸ್ತ್ರದಲ್ಲಿ ಎಕನಾಮಿಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್, ಅರ್ಥಶಾಸ್ತ್ರದ ಸಂಖ್ಯಾಶಾಸ್ತ್ರದ ಬಳಕೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಯಾವುದೇ ಒಂದು ಭಾರತ ದೇಶದ ಅಥವಾ ಯಾವುದೇ ಒಂದು ರಾಷ್ಟ್ರ ಆರ್ಥಿಕವಾಗಿ ಪ್ರಬಲರಾಗಬೇಕಾದ್ರೆ ಅಲ್ಲಿ ಅಂಕಿ ಸಂಖ್ಯೆಗಳ ಮಾಹಿತಿ ಬಹಳಷ್ಟು ಪಾತ್ರ ವಹಿಸ್ತವೆ. ಅದಕ್ಕೆ ದತ್ತಾಂಶಗಳು ಯಾವುದೇ ಸಮಸ್ಯೆಯ ಮಾಹಿತಿಯನ್ನು ನೀಡುವುದರ ಮೂಲಕ ಒಂದು ಸಮರ್ಪಕ ನಿರ್ಣಯವನ್ನು ನಾವು ತಲುಪಲು ಸಹಾಯ ಮಾಡುವ ವಿಧಾನ ಈ ಅಂಕಿಅಂಶ ನಮಗೆ ತಿಳಿಸುತ್ತೆ. ಅದಕ್ಕೆ ಅರ್ಥಶಾಸ್ತ್ರ ಇಲ್ಲದ ದೇಶ, ಹೌದಾ, ಅರ್ಥಹೀನ ರಾಷ್ಟ್ರವಾಗಿರುತ್ತದೆ. ಅದಕ್ಕೆ ದತ್ತಾಂಶ ಪ್ರಾಥಮಿಕ ಮಾಹಿತಿಯ ಮೇಲೆ ಅವಲಂಬಿಸಿರುತ್ತದೆ. ಅದರ ಜೊತೆಗೆ ಸಮೀಕ್ಷೆಯನ್ನು ನಾವು ಈಗಾಗಲೇ ಅಧ್ಯಯನ ಮಾಡಿದ್ದೀವಿ. ಆ ಸಮೀಕ್ಷೆ ವೈಯಕ್ತಿಕ ಸಂದರ್ಶನಗಳಾಗಲಿ, ಪ್ರಶ್ನಾವಳಿಗಳನ್ನಾಗಲಿ ಅಥವಾ ಅಂಚೆ ಮೂಲಕ ದೂರದರ್ಶನ ಪ್ರಶ್ನಾವಳಿಗಳ ಮೂಲಕ ಕೂಡ ಇದನ್ನು ನಡೆಸಬಹುದು. ಇದರಿಂದ ಕೂಡ ನಮಗೆ ಮಾಹಿತಿ ಕಲೆ ಹಾಕುವ ಒಂದು ವ್ಯವಸ್ಥೆ ಕೂಡ ನಾವು ಕಾಣ್ತೀವಿ. ಹಾಗೆ ಕೂಡ ಜನಗಣತಿಯು ಜನಸಂಖ್ಯೆಯ ಪ್ರತಿ ಘಟಕಗಳ ಅಥವಾ ವ್ಯಕ್ತಿಗಳನ್ನು ಕೂಡ ಒಳಗೊಂಡಿರುತ್ತದೆ. ಅಲ್ಲಿ ಶಾಲಾ ದಾಖಲೆ ಆಗಿರ್ಬೋದು, ಜನನ ಪ್ರಮಾಣ, ಮರಣ ಪ್ರಮಾಣ ಆಗಿರ್ಬೋದು, ಅವರ ವೈಯಕ್ತಿಕ ಆದಾಯ, ವಾಹನ ಎಷ್ಟು ಹೊಂದಿದ್ದಾರೆ, ಇವೆಲ್ಲವೂ ಮಾಹಿತಿಯನ್ನು ನಾವು ಕಲೆ ಹಾಕ್ತಾ ಇರ್ತೀವಿ. ಒಂದು ಕುಟುಂಬದಲ್ಲಿ ಪುರುಷರೆಷ್ಟು, ಮಹಿಳೆಯರೆಷ್ಟು, ಸಾಕ್ಷರ ಎಷ್ಟು ಎಲ್ಲಿಯವರೆಗೆ ಕಲ್ತಿದ್ದಾರೆ, ಹೌದಾ, ಅವರ ಒಂದು ಆದಾಯ ಎಷ್ಟು, ಜಮೀನು ಮೂಲಗಳೆಷ್ಟು, ಅವರ ಆದಾಯ ಇತರೆ ಮೂಲಗಳು ಯಾವುವು, ಇವೆಲ್ಲ ಮಾಹಿತಿಯನ್ನು ಕಲೆ ಹಾಕ್ತೀವಿ.
ಹೌದಾ. ಅದಕ್ಕೆ ಈ ಮಾದರಿ ಜನಸಂಖ್ಯೆಯಲ್ಲಿ ಒಂದು ಸಣ್ಣ ಸಮೂಹಗಳ ಗಣ ಇದಾಗಿದ್ದರಿಂದ ಸಮಂಜಸ ಮಾಹಿತಿಯನ್ನು ಶೋಧಿಸಲಾಗುತ್ತದೆ. ಹಾಗೆ ಕೂಡ ಈ ಯಾದೃಚ್ಛಿಕ ಮಾದರಿಯಲ್ಲಿ ಪ್ರತಿ ವ್ಯಕ್ತಿಗೂ ವ್ಯಾಪಾರ ಮಾಹಿತಿಯನ್ನು ನೀಡಲು ಸಮಾನ ಅವಕಾಶವನ್ನು ನಾವು ನೋಡುತ್ತೀವಿ. ಹಾಗೆ ಕೂಡ ಯಾದೃಚ್ಛಿಕವಲ್ಲದ ಕೆಲವು ದೋಷಗಳಿರ್ತವೆ. ಆ ದೋಷಗಳು ಒಂದು ಸೀಮಿತ ಪ್ರದೇಶಕ್ಕೆ ಮಾತ್ರ ವ್ಯಾಪಾರ ಯಶಸ್ವಿ ಅಥವಾ ಸೀಮಿತವಲ್ಲದ ಪ್ರದೇಶಕ್ಕೆ ವ್ಯಾಪಾರ ದೋಷಗಳು ಉಂಟಾಗ್ತವೆ ಅನ್ನೋದು ಕೂಡ ನಾವು ನೋಡಿದ್ದೀವಿ. ಇನ್ನು ಇಲ್ಲಿ ನೈಜ ಜನಸಂಖ್ಯೆ ಮತ್ತು ಅಂದಾಜು ಜನಸಂಖ್ಯೆ ವ್ಯತ್ಯಾಸದಿಂದ ವ್ಯಾಪಾರ ಸರಾಸರಿ ಆಯ್ಕೆಯ ದೋಷಗಳು ಕೂಡ ಉದ್ಭವಿಸ್ತವೆ ಅಂತ ಹೇಳಿದ್ದೀವಿ. ಅಂದರೆ ಒಂದು 5 ಜನ ಆದಾಯ ಡಿವೈಡೆಡ್ ಬೈ 5 ಮಾಡಿದಾಗ ಒಂದು ಮೌಲ್ಯ ಬರುತ್ತೆ. 2 ಜನ ವ್ಯಾಪಾರ ಆದಾಯ ಅದೇ 2 ಜನ ತಗೊಂಡಾಗ ಡಿವೈಡೆಡ್ ಬೈ 2 ಮಾಡಿದಾಗ ಅದರ ಆದಾಯ ಒಂದು ಬೇರೆ ಬರುತ್ತೆ. ಈ ಥರನಾಗಿ ವ್ಯಾಪಾರ ಸೀಮಿತವಾದ ಪ್ರದೇಶದಲ್ಲಿ ಒಂದು ಆದಾಯ ಬರುತ್ತೆ, ಒಂದು 2 ಇದ್ದಾಗ ಅದೊಂದು ಆದಾಯ ಬೇರೆ ಬರುತ್ತೆ. ಈ ರೀತಿ ದೋಷಗಳನ್ನು ಕೂಡ ನಾವು ನೋಡಿದ್ದೀವಿ. ಇನ್ನು ದತ್ತಾಂಶಗಳನ್ನು ಪಡೆಯುವಲ್ಲಿ ಪ್ರತಿಸ್ಪಂದನ ರಹಿತ ಮತ್ತು ವ್ಯಾಪಾರ ಪಕ್ಷಪಾತ ಮಾದರಿ ಆಯ್ಕೆ ಇಲ್ಲಿ ದೋಷಗಳು ಕೂಡ ಉಂಟಾಗಬಹುದು ಅಂತ ಹೇಳಿದ್ದಾರೆ. ಅಂದರೆ ಕೆಲವು ಮಾಹಿತಿಗಳನ್ನು ಮರೆಮಾಚುವ ಕಾರ್ಯ ಇಲ್ಲಿ ನಡೀಬೋದು. ಹಾಗೆ ಕೂಡ ಒಟ್ಟಾರೆಯಾಗಿ ಈ ಒಂದು ಭಾರತದ ಜನಗಣತಿ ಮತ್ತು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫ್ ಆರ್ಗನೈಸೇಷನ್ ರಾಷ್ಟ್ರೀಯ ಮಟ್ಟದಲ್ಲಿ 2 ಮುಖ್ಯ ಸಂಸ್ಥೆಗಳಾಗಿದ್ದಾವೆ. ಹೌದು, NSS ಆ್ಯಂಡ್ CS. ಇವು ರಾಷ್ಟ್ರೀಯ ಮಟ್ಟದಲ್ಲಿ ಮುಖ್ಯವಾದ ಒಂದು ಸಂಸ್ಥೆಗಳಾಗಿದ್ದಾವೆ. ಇದು ಪ್ರಮುಖ ಆರ್ಥಿಕ ಮತ್ತು ಸಾಮಾಜಿಕ ದತ್ತಾಂಶಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಸಂಸ್ಕರಿಸಿ ಪೌಷ್ಟೀಕರಣ ಮಾಡುವ ಕಾರ್ಯವನ್ನು ಮಾಡುತ್ತಾ ಇವುಗಳಿಂದ ನಮಗೆ ದಶಕದ ಅವಧಿಯಲ್ಲಿ ಯೋಜನೆಗಳನ್ನು ಹಾಕಿಕೊಳ್ಳಲು ಯಾವ ಬಾಬುಗಳಲ್ಲಿ ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯಗಳಲ್ಲಿ ಆದಾಯ ಯಾವ ರೀತಿ ಬರ್ತಾ ಇದೆ ಅವುಗಳಿಗೆ ನಾವು ಏನು ಮಾಡಬೇಕು ಅನ್ನೋ ಈ ಅಂಕಿಅಂಶಗಳ ಮಾಹಿತಿಯನ್ನು ಸಂಗ್ರಹಿಸಿ ಸಂಸ್ಕರಿಸಿ ಪೌಷ್ಟೀಕರಣ ಮಾಡಲಿಕ್ಕೆ ದತ್ತಾಂಶಗಳ ಸಂಗ್ರಹ ನಮಗೆ ಅಧ್ಯಯನದ ಅವಶ್ಯಕತೆ ಇದೆ. ಹೌದಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ನಾವು ಮುಂದಿನ ಅವಧಿಯಲ್ಲಿ ಆರ್ಗನೈಸೇಷನ್ ಆಫ್ ಡಾಟಾ ಅಥವಾ ಪಾವರ್ಟಿ, ಬಡತನ ಅಂದರೆ ಬಡತನದ ಒಂದು ಟಾಪಿಕ್ ಬಗ್ಗೆ ಅಧ್ಯಯನ ಮಾಡೋಣ. ಧನ್ಯವಾದಗಳು.